ಜಾನಕಿ ಅವರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸಿಕ್ಕಿರೋದು. ಜಾನಕಿ ಅಮ್ಮ ಅವರು ಸುಮಾರು 88 ವರ್ಷ ಆಗಿತ್ತು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡನ್ನು ಹಾಡಿದ್ದಾರೆ. ನಿಮಗೆ ಹೇಗೆ ಅವರು ಇದಾಗ್ತಾರೆ? ನಿಮ್ಗೆ ನೀವು ಅವರ ಹಾಡುಗಳನ್ನ ಹೇಗೆ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ? ಸರ್, ನಾನು ಜಾನಕಿ ಅಮ್ಮನವ್ರನ್ನ ನೋಡಬೇಕು ಅಂತ ನಿನ್ನೆ ಪಾಂಡುಪುರದ ಹಳ್ಳಿಯಿಂದ ಬಂದಿದ್ದೇನೆ. ನಿನ್ನೆ ದರ್ಶನ ಆಗಲಿಲ್ಲ, ಇಲ್ಲೇ ಮೈಸೂರಲ್ಲೇ ವಾಸ. ಸರಿ, ಇವತ್ತು ಬೆಳಗ್ಗೆ ಬಂದ್ವಿ. ಆ ಕೊನೆಯದಾಗಿ ನಾನು ಕೊನೆ ಕಾರ್ಯಕ್ರಮ ನೋಡಿದ್ದೆ ಅವರ ಹತ್ರದಲ್ಲಿ 17-18ರಲ್ಲಿ ಆ ಸಾಲಿನಲ್ಲಿ. ಮತ್ತೆ ಅವ್ರ ಗಾಯನ ತುಂಬಾ ಇಷ್ಟ. ಎಲ್ಲ ಯಾವುದು ಕಳಪೆ ಅನ್ನೋದಿಲ್ಲ. ನಾವು ಇದರಲ್ಲಿ 3 ಜನನ ಕಳ್ಕೊತಾ ಇದೀವಿ. ಒಬ್ಬ ಮೇರು ನಟ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ, ಮತ್ತೆ S ಜಾನಕಿ ಅಮ್ಮ. ಇವ್ರನ್ನ ಗಾಯನ ನಾವು ಅವರೇ ಸಾಟಿ, ಯಾರಿಗೂ ಹೋಲಿಸುವಂಗಿಲ್ಲ. ಇವ್ರು 3 ಜನ. ಅದರಲ್ಲೂ SP ಅವ್ರದ್ದು, ಯುಗಳ ಗೀತೆ ಇವ್ರದ್ದು ಇಬ್ಬರದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನಾನು ನನ್ನ 15ನೇ ವಯಸ್ಸಿಂದನೂ ಅಭಿಮಾನಿ SP ಅಣ್ಣವರು ಮತ್ತೆ ಜಾನಕಿ ಅಮ್ಮನವರು. ಅದರಲ್ಲೂ ಮಗು ಆ ತರ ಹಾಡೋದು ಅಂದ್ರೆ ಎಲ್ಲ ಹಾಡುಗಳು ಸರ್, ಯಾವ ಫಿಲಮ್ ಕಳಪೆ ಹಾಡು ಅಂತಿಲ್ಲ. ಇವತ್ತು ಅವರು ಹೋಗಿದ್ದಾರೆ, ಸ್ವರ್ಗಸ್ಥರಾಗಿದ್ದಾರೆ. ಬಟ್ ಇವ್ರದ್ದು ಈ ಭೂಮಿ ಇರೋವರೆಗೂ ಅವರು ಹಾಗೆ ಉಳ್ಕೊಳ್ಳುತ್ತೆ, ಅದರಲ್ಲಿ 2 ಮಾತಿಲ್ಲ. ಮತ್ತೆ 3 ಜನ ಹುಟ್ಟು ಬರಲಿ. ಈ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದೇನು ಚಾಮುಂಡೇಶ್ವರಿ ದೇವಿ ನೆಲದಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಇರೋದು ನಮ್ಮ ಮೈಸೂರು ಜನತೆ ಹೆಮ್ಮೆ ವಿಚಾರ. ಅದು ಆಂಧ್ರದಲ್ಲಿ ಹುಟ್ಟಿ ಇಲ್ಲಿ ಬಂದು ಅವರು ಅಂತಿಮ ಕಳ್ಕೋಬೇಕು ಅಂದ್ರೆ ಅದು ನಮ್ಮ ಪುಣ್ಯ ಸರ್. ಅದು ಮೈಸೂರು ಜನ. ನೀವೇನ್ ಹೇಳ್ತೀರಮ್ಮ? ಇಷ್ಟು ಬೇಗ ಓಟಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಕಣಪ್ಪ. ಇನ್ನು ಸ್ವಲ್ಪ ದಿವಸ ನಾವು ಉಳಿಸ್ಕೊಂಡಿದ್ರೆ ನಾವು ಪುಣ್ಯವಂತರಾಗ್ತಿದ್ವಿ. ಈಗಲೂ ಪುಣ್ಯವಂತರೇ. ನಮ್ಮ ಮೈಸೂರಲ್ಲಿ ಬಂದು ಅವರು ಮುಗಿಸೋದ್ರಲ್ಲ, ಅವ್ರ ಕರ್ತವ್ಯ ಅವರು ಮುಗಿಸ್ಕೊಂಡ್ಬಿಟ್ರು. ಸಾವಿರಾರು ಹಾಡನ್ನ ಅವ್ರದ್ದು ಮೆಲ್ಕಾಕ್ತಿವಿ ಸರ್. ಅದು ನಮ್ಗೆ ಮರ್ತೋಗುತ್ತೆ. ಮೊಮ್ಮಗ ಇದ್ದಾನೆ, ಹೇಳ್ತಾನೆ ಬೇಕಾದ್ರೆ. ಹಾಡು ಹೇಳ್ತೇವೆ. ಕರ್ತವ್ಯ ಅವರು ಮುಗಿಸ್ಕೊಂಡ್ಬಿಟ್ರು. ಹೊಸ ಬಾಳು ನಿನ್ನಿಂದ ನೀವು ತಂದ್ರಿ ಆನಂದ, ನಿಮ್ಮನ್ನ ನೋಡಲು ಮೈಸೂರಿನ ಜನತೆ ಪುಣ್ಯ ಮಾಡಿರ್ಬೇಕು. ಎಲ್ಲ ಒಳ್ಳೆದ. ಸೇವೆ ಮರೆಯಕ್ಕಾಗಲ್ಲ ಸರ್. ಈ ಭೂಮಿ ಇರೋವರೆಗೂ ಅವ್ರ ಸೇವೆನ ಮರೆಯಕ್ಕಾಗಲ್ಲ. ನಾವು ಸಾಸಿವೆ ಕಾಳಷ್ಟು ನಾವು ಸೇವೆ ಮಾಡಿಲ್ಲ. ಅವರು ಅಗಾಧವಾಗಿ ಸೇವೆ ಮಾಡ್ಬಿಟ್ಟಿದ್ದಾರೆ. ಅದು ಕೊನೆ ದಿನಗಳನ್ನ ಮೈಸೂರಲ್ಲಿ ಕಳೆದಿರ್ತಕ್ಕಂಥದ್ದು, ಮತ್ತೆ ಅವರ ಅಂತ್ಯ ಸಂಸ್ಕಾರ ಇಲ್ಲೇ ನಡಿಬೇಕನ್ನೋ ಅವ್ರ ಆಸೆ ಆಗಿತ್ತೆ. ನಮ್ಗೆ ಇಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇಲ್ಲ ಅಂದಿದ್ರೆ ಹೋಗಿ ನೋಡ್ಕೊಂಡ್ಬರ್ತಾ ಇದ್ವಿ. ಅವ್ರ ಆಸೆನ ಅಷ್ಟು, ನಮ್ಮ ಮೈಸೂರ್ನ ಅಷ್ಟು ಆಸೆ ಪಟ್ಟಿದಾರಲ್ಲ, ನಮಗೂ ಸಂತೋಷ ಆಯ್ತು ಕಣಪ್ಪ, ಖುಷಿ ಆಯ್ತು. 2ನೇ ರೌಂಡ್ ಬರ್ತಾ ಇದೀನಿ. ನೋಡ್ಬೇಕು, ಇನ್ನೊಂದ್ಸರಿ ನೋಡ್ಬೇಕು ಅಂತ ಸರ್. ನೀವು ಇಲ್ಲಿಂದ ಬಂದಿದ್ದೀರಾ, ಜಾನಕಿ ಅಮ್ಮ ಅವರ ಹಾಡುಗಳನ್ನ ನೀವು ಹೇಗೆ ಮೆಲ್ಕು ಹಾಕೋದಾದ್ರೆ? ಸರ್, ನಾನು ಒಬ್ಬ ಗಾಯಕ. ಜಾನಕಿ ಅಮ್ಮ ಅವರ ಹಾಡುಗಳು ಅಂದ್ರೆ ಬಹಳ ಅವರು ವಿಶೇಷವಾದ. ಈ ಒಂದು ಭೂಮಿಯಲ್ಲಿ ಅವರು ಒಬ್ಬರೇ ಒಂದೇ ಒಂದು ಹುಟ್ಟಿರೋದು, ಒಂದೇ ಒಂದು ಪೀಸ್ ಅಂತ ಹೇಳ್ಬೋದು. 48,000 ಗೀತೆಗಳ ಹಾಡೋದವರು ಸಾಮಾನ್ಯದ ವಿಚಾರ ಅಲ್ಲ. 18 ಭಾಷೆಗಳಲ್ಲಿ ಹಾಡಿರೋದು. ಸತತ ಗಾಯಕಿ. ನಮ್ಮ SP ಬಾಲಸುಬ್ರಹ್ಮಣ್ಯ ಅವರಿಗೆ ಗುರುಗಳು. ಯಾವ ಗಾಯಕರಿಗೂ ಸರಿಸಾಟಿ ಇಲ್ದಂತ ಗಾಯಕಿಯವರವರು. ಈ ಭೂಮಿಯಲ್ಲಿ ಅವರು ಮತ್ತೊಮ್ಮೆ ಸೀತಾದೇವಿ ತರನೇ. ಯಾಕಂದ್ರೆ ಭೂಮಿ ತಾಯಿಲಿ ನಮ್ಮ ಸೀತಮ್ಮನವ್ರು ಸಿಕ್ಕಿದ್ದು. ಸೀತಮ್ಮನವ್ರು ಹೆಸರಿಟ್ಕೊಂಡು ಜಾನಕಿ ಅಮ್ಮನವರು. ಅವರು ದ್ವಾಪರ ಯುಗಕ್ಕಾದ್ರೆ ಇವರು ನಮ್ಮ ಕಲಿಯುಗಕ್ಕೆ ಜಾನಕಿ ಅಮ್ಮನವರು. ನಿಜವಾಗ್ಲೂ ಹೇಳ್ತೀವಲ್ಲ, ನಮಗೆ ಅದೊಂದು ದುರ್ದೈವ. ಮೈಸೂರಲ್ಲಿ ಅವರಿಗೆ ತುಂಬಾ ಕಡೆ ಕರೆದು ಅವರಿಗೆಲ್ಲ ಮಾಡಿದ್ದಾರೆ. ಅವ್ರ ಕೊನೆ ಹೆಸರು ಇಲ್ಲೇ ತಗೋಬೇಕು ಅಂತ ತಾಯಿ ಇತ್ತಲ್ಲ. ನಾವು ಈ ಸನ್ನಿವೇಶದಲ್ಲಿ ಈಗ ನೋಡ್ತಾರೆ, ಬಹಳ ದುರ್ದೈವ. ನಾನೊಬ್ಬ ಗಾಯಕನಾಗಿ ತುಂಬಾ ನೋವಾಗ್ತಾ ಇದೆ, ಹೇಳಕ್ಕಾಯ್ತಿಲ್ಲ. ನಾನು ಬೆಳಿಗ್ಗೆಯಿಂದ ಬಂದಿದ್ದೀನಿ. ಪುನಃ ಇನ್ನೂ ಒಂದು ಬಾರಿ ಹೋಗಿ ನನ್ನ ಮಗನ ಕರ್ಕೊಂಡ್ಬರ್ಬೇಕು. ಅವ್ರಿಗೂ ಒಂದು ತಾಯಿ ಸೇವೆ ಮಾಡಿಸ್ಬೇಕು. ಯಾಕಂದ್ರೆ ನಾಳೆ ನಾವು ನೋಡ್ಲಿಕ್ಕಾಗಲ್ಲ, ನಾಳೆ ನಾವು ಮಾತಾಡ್ಲಿಕ್ಕಾಗಲ್ಲ. ಈಗ ನಾವು ರಾತ್ರಿ 8:30 ನಾನು ಚಾನಲ್ ಹಾಕ್ತೆ. ನನಗೆ ಒಂಥರ ಹೃದಯಾಘಾತ ಆದಂಗೆ ಆಯ್ತು. ಅಯ್ಯಯ್ಯೋ ದೇವ್ರೆ, ಎಂತ ಅನ್ಯಾಯ ಆಗೋಯ್ತಲ್ಲ ಅಂತ. ಕಣ್ಣೀರು ಬಂದ್ರೂ ಹೇಳ್ಕೊಳಕ್ಕಾಗಲ್ಲ, ಒಳಗಡೆ ನಮ್ಮ ಸಂಕಟ ಇದ್ರೂ ಹೇಳ್ಕೊಳಕ್ಕಾಗಲ್ಲ ಅಂತ ದುರ್ದೈವದ ಪರಿಸ್ಥಿತಿ ಇವತ್ತು ನಮಗಾಗಿದೆ. ತಾಯಿ
ಚಾಮುಂಡೇಶ್ವರಿ ಅವರು ಅವರಿಗೆ ಸದ್ಗತಿಯನ್ನು ಕೊಡಲಿ. ಅವರು ಎಷ್ಟು ಜನಗಳನ್ನ ಪ್ರೀತಿಸ್ತಾ ಇದ್ರು ಅಂದರೆ, ಅವರಲ್ಲಿ ಒಂದು ಮಗು ಹೋದ್ರೆ ಅವ್ರ ಕಾಲು ಬಿದ್ದು ನಮಸ್ಕಾರ ಮಾಡಿದ್ರೆ ಅವರ ಕೈ ಹಿಡಿದು ತಲೆ ಮೇಲೆ ಸವರಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಸರಳತೆಗೆ ಸರಳತೆಗೆ ಇನ್ನೊಬ್ರು ಇಲ್ಲ ಸರ್, ಓನ್ಲಿ ಒನ್ ಪೀಸ್ ಅಷ್ಟೇನೆ. ಆ ಥರ ದೊಡ್ಡ ಗಾಯಕಿಯನ್ನು ಒಂದು ಭಾವನೆ ಇಲ್ಲ, ಒಂದು ಯಾವಾಗ ಭೇಟಿ ಮಾಡಿ ಸರ್, ನಾನು ಭೇಟಿ ಮಾಡಕ್ಕೆ ಹೋಗಿ ದೂರದಲ್ಲಿ ನೋಡಿದ್ದೀನಿ ಸರ್. ಅವ್ರ ಕಾಲ್ ಮುಟ್ಟು ನಮಸ್ಕಾರ ಮಾಡುವಷ್ಟು ಯೋಗ್ಯ ನನಗೆ ಸಿಗ್ಲಿಲ್ಲ. ಫಾರ್ಮ್ ಹೌಸ್ಗೆ ಹೋಗಿದ್ದೀನಿ, ಅವ್ರು ಬಿಡ್ಲಿಲ್ಲ. ನಾನು ಒಬ್ಬ ಗಾಯಕನಾಗಿ ತುಂಬಾ ವೇದಿಕೆಯಲ್ಲಿ ಅವ್ರ ಗೀತೆಗಳನ್ನ ಹಾಡಿದ್ದೀನಿ. ಅವ್ರಿಗೇನಾದ್ರೂ ಒಂದು ಹಾಡು ಡೆಡಿಕೇಟ್ ಮಾಡೋದು? ಅಮ್ಮ ನಿನ್ನ ನೋಡಿದರೆ ಮೈನವಿರೇಳುವುದು, ಅಮ್ಮ ಎಂದು ಹಾಡಿದರೆ ಜಗವೇ ಕುಣಿಯುವುದು, ಅಮ್ಮ ಜಾನಕಮ್ಮ ನಿತ್ಯ ನಿನ್ನನು ನೋಡುವ ಆಸೆ, ನಿತ್ಯ ಸೇವೆಯ ಮಾಡುವ ಆಸೆ, ನಿತ್ಯ ನಿನ್ನನು ನೋಡುವ ಆಸೆ, ನಿತ್ಯ ಸೇವೆಯ ಮಾಡುವ ಆಸೆ, ಹೇಗೆ ಮರೆಯಲಾರೆ ನಮ್ಮ ನಿನ್ನ ಪಾದ ಸ್ಪರ್ಶವನ್ನು, ಕರುಣ ತೋರಿಸಮ್ಮ ನಿನ್ನ ಮೂಲೆಯ ಕಂಗಳನ್ನು, ಸರ್ವಧಾಮಿನಿ ತಾಯಿ ಶಾಂತಿನಿ ಶಾರದಾಮಿನಿ, ಅಮ್ಮ ನಿನ್ನ ನೋಡಿದರೆ ಮೈನವಿರೇಳುವುದು, ಅಮ್ಮ ಎಂದು ಹಾಡಿದರೆ ಜಗವೇ ಕುಣಿಯುವುದು. ಥ್ಯಾಂಕ್ ಯು. ಇನ್ನು ಸಾಕಷ್ಟು ಜನ ಜಾನಕಿ ಅಮ್ಮ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಸೊ ನೀವು ಎಲ್ಲಿಂದ ಬಂದಿದ್ದೀರಾ? ಮೈಸೂರಿಂದ ಸರ್. ಜಾನಕಿ ಅಮ್ಮ ಅವರು ಅಂದ್ರೆ ಒನ್ ಅಂಡ್ ಓನ್ಲಿ ಅವರೊಬ್ಬರೇನೆ. ಅದು ನಾವು ಕನ್ನಡದಲ್ಲಿ ಅವ್ರನ್ನ ಪಡೆದಿದ್ದೀವಿ ಅಂದ್ರೆ ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ಅದು ಅಂಥದ್ರಲ್ಲಿ ಈ ದಿನ ಅವ್ರನ್ನ ಕಳ್ಕೊಂಡು ಇಡೀ ಕರ್ನಾಟಕನೇ ದುಃಖದಲ್ಲಿದೆ. ಅವರು ನಾನಾ ಭಾಷೆಗಳಲ್ಲಿ ಆಡಿರ್ಬೋದು, ಆದರೆ ಅದರ ಸ್ವಾದ ಅನುಭವಿಸಿರೋದು ನಮ್ಮ ಕನ್ನಡ ಜನತೆನೇ ಜಾಸ್ತಿ. ಯಾಕಂದ್ರೆ ಅವರು ಒಂದು ಸಲ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಜನತೆನೇ ಮೈ ಉಪ್ಪಳಕ ಆಗುತ್ತೆ ಅಂತ. ಇದರಲ್ಲಿ ಅಮ್ಮ ಅವ್ರನ್ನ ಸ್ಥಾನಕ್ಕೆ ಬೇರೆಯವರಿಲ್ಲ. ಇನ್ನೊಂದು ಅವರು ಸರಳತೆ, ಸಜ್ಜನಿಕೆ, ಅವರ ಸಂಗೀತ ಶ್ರದ್ಧೆ, ಇದಕ್ಕೆ ನಾವು ಏನ್ ಹೇಳಬೇಕು ಅಂತಾನೆ ನಮಗೆ ಕನ್ನಡದಲ್ಲಿ ಪದಗಳೇ ಬರ್ತಾ ಇಲ್ಲ. ಯಾಕಂದ್ರೆ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಒಬ್ಬರಿದ್ರು ನಟ, ಇವರು ಗಾಯಕಿಯಾಗಿ ಜಾನಕಮ್ಮ ಅವರು ಒಬ್ಬರೇನೆ. ಅಮ್ಮ ಅಂದ್ರೆ ಜಾನಕಮ್ಮ ಅವರು ಮೇಡಮ್. ಸರಳತೆಗೆ ಇನ್ನೊಂದು ಹೆಸರೇ ಜಾನಕಿ ಅಮ್ಮ. ಆದ್ರೆ ಅವ್ರನ್ನ ಈ ಸ್ಥಿತಿಲಿ ನೋಡ್ತೀವಿ ಅಂತಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಅವ್ರನ್ನ ಕಣ್ ತುಂಬಿಕೊಳ್ಳೋ ಆಸೆ ಇನ್ನೂ ಬಂದಿರಲಿಲ್ಲ. ಆದರೆ ಅಟ್ಲೀಸ್ಟ್ ಅವ್ರನ್ನ ಈ ಸ್ಥಿತಿಲಿ ನೋಡ್ತಾ ಇರೋದು ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅಮ್ಮ ಹುಟ್ಟೂರು ಆಂಧ್ರ ಆಗಿರೋದ್ರಿಂದ ಅವರು ಮೈಸೂರಲ್ಲೇ ನಿಲ್ಲಿಸಿ ನಾನು ಮೈಸೂರಲ್ಲೇ ಮಣ್ಣಾಗಬೇಕು, ಮೈಸೂರು ಜನರೆಲ್ಲ ಮನಸ್ಸಿನಲ್ಲಿ ಇರಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಅಟ್ಲೀಸ್ಟ್ ಇವತ್ತಾರು ಒಂದು ಫುಲ್ಫಿಲ್ ಆಗಿದೆ. ಅವ್ರ ಹಾಡುಗಳಂದ್ರೆ ತುಂಬಾ ಇಷ್ಟ, ಕೇಳ್ಕೊಂಡು ಬಂದಿದ್ದೀನಿ. ಬಾನಲ್ಲೂ ನೀನೆ ಭೂವಿಯಲ್ಲೂ ನೀನೆ ಹಾಡು ತುಂಬಾ ಇಷ್ಟ. ತಾಯಿ ಚಾಮುಂಡೇಶ್ವರಿ ಅವ್ರ ಕುಟುಂಬಕ್ಕೆ ಒಂದು ದುಃಖ ಮರೆಸುವ ನೋವು ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಮೀಡಿಯಾದವ್ರಿಗೆ ಧನ್ಯವಾದಗಳು.